ಗ್ರಾಹಕರಿಗೆ ಸರ್ 2 ತರ ಅನ್ಯಾಯ ಮೇನ್ ಆಗಿ ನಾವು ಕಂಡುಕೊಳ್ತಿರೋದು. ಒಂದು ಡಿಫಿಷಿಯನ್ಸಿ ಇನ್ ಸರ್ವಿಸು, ಇನ್ನೊಂದು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್. ನಾನೇನಾದ್ರೂ ಒಂದು ಸರ್ವಿಸ್ನ ಪ್ರೊವೈಡ್ ಮಾಡ್ಕೊಳ್ತು ಅಂತ ಅಂದ್ರೆ ಅದರಲ್ಲಿ ಡಿಫಿಷಿಯನ್ಸಿ ನ್ಯೂನ್ಯತೆ, ಸೇವಾ ನ್ಯೂನ್ಯತೆ ವಿರುದ್ಧ ನಾನು ನ್ಯಾಯಾಲಯಕ್ಕೆ ಹೋಗ್ಬೋದು. ಮತ್ತೆ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಏನು ಅವರು ಪದಾರ್ಥಗಳಿಗೆ 10 ರೂಪಾಯಿ ಇರೋ ಪದಾರ್ಥಗಳಿಗೆ ಮರೆಮಾಚಿ ಬಿಲ್ ಇಲ್ದೇನೆ ಡಿಫೆಕ್ಟಿವ್ ಪದಾರ್ಥಗಳು ಕೊಡೋಂಥದ್ದು, ಇದು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್. ಈ ರೀತಿ ಇರೋಂಥದ್ದು. ಈ ರೀತಿ ಯಾರಾದ್ರೂ ಅನ್ಯಾಯಕ್ಕೆ ಒಳಗಾದ್ರೆ ಅವರು ಒಂದು ಅರ್ಜಿ ಕೊಟ್ರೆ, ಒಂದು ದೂರು ಕೊಟ್ರೇನೆ ಗ್ರಾಹಕರ ಆಯೋಗದವರು ಇದನ್ನ ಕಂಪ್ಲೇಂಟ್ನ ಇದು ಮಾಡ್ಬೇಕಾಗಿರೋಂಥದ್ದು. ಈಗ ಅವನು ವ್ಯಾಪಾರಕ್ಕೋಸ್ಕರ ಏನಾದ್ರೂ ಆ ಪದಾರ್ಥ ಖರೀದಿ ಮಾಡಿದ್ರೆ ಅವನು ಗ್ರಾಹಕರ ವ್ಯಾಪ್ತಿ ಒಳಗಡೆ ಬರೋದಿಲ್ಲ, ಅವನು ಯಾವುದೇ ರೀತಿ ದೂರನ್ನ ಕೊಡೋದಕ್ಕೆ ಬರೋದಿಲ್ಲ. ಮತ್ತೆ ಇನ್ನೊಂದು ಏನಾದ್ರು ಒಂದು ಸರ್ವಿಸ್ ಪ್ರೊವೈಡ್ ಮಾಡಿದ್ರೆ, ಈಗ ಒಂದೇನೋ ಒಂದು ಸಿನಿಮಾ ನೋಡಕ್ ಹೋಗಿರ್ತಾನೆ, ಏನೋ ಒಂದು ರೈಲ್ವೆ ಸರ್ವಿಸು, ಬಸ್ ಸರ್ವಿಸು, ಈ ರೀತಿ ಎಲ್ಲ ಇದ್ದು ಅಲ್ಲೇನಾದ್ರೂ ಇವ್ರಿಗೆ ಡಿಫಿಷಿಯನ್ಸಿ ಇನ್ ಸರ್ವಿಸ್ ಬಂತು ಅಂತ ಅಂದ್ರೆ, ನನಗೆ ಈ ಸರ್ವಿಸ್ ಇಂದ ಇಷ್ಟು ನಷ್ಟ ಆಯಿತು, ನನಗೆ ಇಷ್ಟು ಪರಿಹಾರ ಕೊಡಿ ಅಂತೇಳಿ ಅರ್ಜಿ ಹಾಕ್ಬೋದು. ಮುಂದುವರೆದು ಸರ್ ಇನ್ನೊಂದು ಫಾಲ್ಸ್ ಅಡ್ವರ್ಟೈಸ್ಮೆಂಟ್ ಕೊಡೋ ಅಂಥದ್ದು, ಏನೀಗ ಫೇರ್ ಅಂಡ್ ಲವ್ಲಿ ಹಾಕೊಂಡ್ರೆ ಬೆಳಗಾಗ್ಬಿಡ್ತಾರೆ, ಮತ್ತೆ ಇನ್ನೊಂದು ಕ್ರೀಮ್ ಹಾಕೊಂಡ್ರೆ ನೀವು ನಿಮ್ಮ ಗಾಯಗಳು ಗುಣ ಆಗ್ಬಿಡ್ತದೆ, ಈ ನಿಂಬೆಹಣ್ಣು ತಗೊಂಡ್ರೆ ಈ ರೀತಿ ವಾಸಿ ಆಗ್ಬಿಡ್ತದೆ ಅಂತೆಲ್ಲ ಏನು ಅಡ್ವರ್ಟೈಸ್ಮೆಂಟ್ಗಳು ಕೊಡ್ತಾರೋ, ಇವ್ರುಗಳ ವಿರುದ್ಧನೂ 2019ರಲ್ಲಿ ಈ ಕಾಯ್ದೆ ಒಳಗಡೆ ಉಲ್ಲೇಖ ಇರೋಂಥದ್ದು. ಇವ್ರಿಗೂ ಸಹ ಫಾಲ್ಸ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದ್ರ ವಿರುದ್ಧ ನಾವು ದೂರನ್ನ ಸಲ್ಲಿಸ್ಬೋದು ಗ್ರಾಹಕ